ಹೊಳಲ್ಕೆರೆಯ ಒಂಟಿಕಂಬದ ಬಳಿಯಿಂದ ತಿಪ್ಪೇರುದ್ರಸ್ವಾಮಿ ಶ್ರೀಗಳು ಹಸಿರು ಜಾಗೃತಿ ಪಾದಯಾತ್ರೆಗೆ ಚಾಲನೆ ನೀಡಿದ್ದಾರೆ. ಇನ್ನು ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಿದ್ದು, ವಚನ ಸಂದೇಶ ಹಾಗೂ ಹಸಿರು ಜಾಗೃತಿ ಪಾದಯಾತ್ರೆಯು ಚಾಲನೆ ನೀಡಿದ್ದು 350 ಕಿಲೋಮೀಟರ್ ಪಾದಯಾತ್ರೆ ಕ್ರಮಿಸಿ ಉಳಿವಿ ತಲುಪಿ ಪಾದಯಾತ್ರೆ ಅಂತ್ಯಗೊಳ್ಳಲಿದೆ. ಇನ್ನು ಹಸಿರನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತಿಪ್ಪೇರುದ್ರಸ್ವಾಮಿ ಶ್ರೀಗಳು ಹೊಳಲ್ಕೆರೆಯ ಒಂಟಿಕಂಬದ ಮಠದಿಂದ ಈ ಒಂದು ಪಾದಯಾತ್ರೆಗೆ ಚಾಲನೆ ನೀಡಿದ್ದು, ಫೆಬ್ರವರಿ 9ರಂದು ಉಳಿವಿ ತಲುಪಿ ಪಾದಯಾತ್ರೆ ಮುಗಿಯಲಿದೆ. ಇನ್ನು ಅಲ್ಲಿ ವಿಶೇಷವಾಗಿ ಜಾತ್ರೆ ಸಹ ನಡೆಯಲಿದ್ದು, ಈ ಜಾತ್ರೆಯಲ್ಲಿ ಶ್ರೀಗಳು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಈ ಒಂದು ಪಾದಯಾತ್ರೆಯು ಸಾಸಲುಹಳ್ಳ, ತರಳಬಾಳು ಪ್ರೌಢಶಾಲೆ, ಇಂಗಳಹಳ್ಳಿ, ಎಚ್ ಬಸಾಪುರಂ ಮೂಲಕ ಮಾಯಕೊಂಡದ ವಿವೇಕಾನಂದ ವೃದ್ಧಾಶ್ರಮ ತಲುಪಿ ಹಿರಿಯರ ಯೋಗಕ್ಷೇಮ ಸಹ ವಿಚಾರಿಸಲಾಯಿತು. ಇನ್ನು ಈ ಪಾದಯಾತ್ರೆಯಲ್ಲಿ ಪೂರ್ಣಾನಂದ ಸ್ವಾಮಿ, ಮಲ್ಲಿಕಾರ್ಜುನ್, ರಂಗಸ್ವಾಮಿ, ಆವರಗೆರೆ ರುದ್ರಮುನಿ, ಅಜಯ್, ಚಂದ್ರಪ್ಪ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮುಕ್ತಿ ಕೊಡಂದಿಟ್ಟಿಗೆ ಕೊಟ್ಬಿಡ್ತಾನ ದೇವರು. ಶ್ರೀ ಗುರು ಬಸವಲಿಂಗಾಯ ನಮಃ. ಈ ವಿವೇಕಾನಂದ ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ವಯೋವೃದ್ಧರಾದ ನಮ್ಮ ಬಂಧುಗಳು, ಶರಣರಿಗೆ ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಾವು ಹೊಳಲ್ಕೆರೆ ಒಂಟಿಕಂಬದ ಮಠದಿಂದ ಹೊಳಲ್ಕೆರೆ ಒಂಟಿಕಂಬ ಮಠದಿಂದ ಉಳಿವಿ ಚನ್ನಬಸವಣ್ಣವರ ಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದೀವಿ. ಈ ರಾತ್ರಿ ಮಾಯಕೊಂಡದಲ್ಲಿ ನಾವು ಉಳಿತೀವಿ, ವಾಸ್ತವ್ಯ ಬಿಡ್ತೀವಿ. ದಾರಿ ಮಾರ್ಗದಲ್ಲಿ ವಿವೇಕಾನಂದ ವೃದ್ಧಾಶ್ರಮ ಅಂತ ಒಂದು ಬೋರ್ಡ್ ನೋಡಿದ್ವಿ ಆಶ್ರಮದ್ದು. ಇದನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕು ಅನ್ನಿಸ್ತು. ಇದನ್ನು ನೋಡಿ ನಮಗೆ ಭಾಳ ಖುಷಿಯಾಗಿದೆ, ಸಂತೋಷ ಆಗಿದೆ. ಜೀವನ ಅಂದಮೇಲೆ ಸುಖ ದುಃಖ ಎಲ್ಲ ಇರ್ತವೆ, ನಾವೆಲ್ಲ ಸಮಾನವಾಗಿ ಸ್ವೀಕರಿಸಬೇಕು. ಈಗ ವಯಸ್ಸಾದಾಗ ವಯೋವೃದ್ಧರು ಅಂದರೆ ಒಂದು ರೀತಿ ಮಕ್ಕಳಿದ್ದಂಗೆ. ಮಕ್ಕಳಿಗೆ ನಾವೇನಂತೀವಿ, ದೇವರು ಅಂತೀವಿ. ಹಾಗೆ ನೀವು ದೇವರಿದ್ದಂಗೆ. ಮಕ್ಕಳು ಹೆಂಗೆ ದೇವರೋ, ನೀವು ಮುದುಕರು ಸಹ ದೇವರಿದ್ದಂಗೆ. ನೀವು ಸಂತೋಷವಾಗಿರಬೇಕು, ನಗ್ನಗ್ತಾ ಇರಬೇಕು, ಸುಖವಾಗಿರಬೇಕು. ಆ ಉಳಿವಿ ಚನ್ನಬಸವೇಶ್ವರ ಸೃಷ್ಟಿಕರ್ತ ಪರಮಾತ್ಮ ನಿಮಗೆ ಆರೋಗ್ಯ ಆಯಸ್ಸು ಹೆಚ್ಚಿಗೆ ಕೊಟ್ಟು ಕಾಪಾಡಿ. ಮತ್ತು ಏನು ನಿಮಗೆಲ್ಲ ವ್ಯವಸ್ಥೆ ಮಾಡಿದ್ದಾರಲ್ಲ ಸಂಸ್ಥಾಪಕರು, ಅವರ ಹೆಸರು ಮುರಿಯಾಚಾರ್ಯ ಅವರಿಗೆ ನಿಮ್ಮಂಥವ್ರು ಇನ್ನೂ 106 ಜನ ಸಾಕುವಂಥ ಶಕ್ತಿಯನ್ನು ಪರಮಾತ್ಮ ಬಸವಣ್ಣ ನೀಡಲಿ ಅಂತ ನಾವು ಪ್ರಾರ್ಥಿಸ್ತೀವಿ. ನಿಮ್ಮೆಲ್ಲರಿಗೂ ಶುಭವಾಗಲಿ.